ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಜಗದ್ಗುರು ನಿರಂಜನ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಭಾತಂಬ್ರ ಗ್ರಾಮದಲ್ಲಿ ನಡೆಯಲಿದೆ. ಡಾಕ್ಟರ್ ಗುರುಬಸವ ದೇಶಿಕರನ್ನು ಮಠದ ಉತ್ತರ ಅಧಿಕಾರಿಗಳನ್ನಾಗಿ ಆರಿಸಿದ್ದಾರೆ. ಹಲವಾರು ಮಠಗಳಲ್ಲಿ ಜ್ಞಾನವನ್ನು ಪಡೆದು ಪೂಜ್ಯರ ಆಶ್ರಯದಲ್ಲಿ ಇದ್ದುಕೊಂಡು ಅರಿವು ಆಚರಣೆ ತಿಳಿದುಕೊಂಡು ಪ್ರತಿಷ್ಠಿತ ರಾಜೀವ್ ಗಾಂಧಿ ಆಯುರ್ವೇದ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಈರಣ್ಣ ಬಿ ಕೊಟ್ಟೂರು ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ MD ಅಭ್ಯಾಸ ಮಾಡುತ್ತಿದ್ದಾರೆ. ಡಾಕ್ಟರ್ ಗುರುಬಸವ ದೇಶಿಕರು 16ನೇ ಸೆಪ್ಟೆಂಬರ್ 1996ರಲ್ಲಿ ಗಣೇಶ ಚತುರ್ಥಿ ದಿನದಂದು ಗದುಗಿನಲ್ಲಿ ಜನಿಸಿದರು. ಗದಗ ಜಿಲ್ಲೆಯ ರೋಣ ಕೃಷ್ಣಾಪುರ ಹಿರೇಮಠದವರು. ಶರಣಯ್ಯ ಅಂದಾನಯ್ಯ ಹಿರೇಮಠ್, ಚನ್ನಬಸಮ್ಮ ಹಿರೇಮಠ್ ಇವರ ತಂದೆ ತಾಯಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ 12ನೇ ಶತಮಾನದ ಸಮಯದಲ್ಲಿ ಬಸವಾದಿ ಶರಣರು ಮಾನವೀಯತೆಗಾಗಿ ಕ್ರಾಂತಿಗಳಿದ ಪಾವನ ಭೂಮಿ ಅದು ನಮ್ಮ ಕಲ್ಯಾಣ ನಾಡು. ಅಲ್ಲಮ ಪ್ರಭುವಿನ ಪರಂಪರೆ ಬಳಿವಿಡಿದು ಬಂದ ಮಠ ಭಾತಂಬ್ರಾದ ಜಗದ್ಗುರು ನಿರಂಜನ ಸಂಸ್ಥಾನ ಮಹಾಮಠ 500 ವರ್ಷಗಳ ಹಿಂದೆ ಸ್ಥಾಪಿತಗೊಂಡ ಜಗದ್ಗುರು ನಿರಂಜನ ಸಂಸ್ಥಾನ ಮಠ ಹಲವು ಶಾಖೆಗಳನ್ನು ಒಳಗೊಂಡಿದೆ. ಈ ಮಠಕ್ಕೆ 15 ಜನ ಪೀಠಾಧಿಪತಿಗಳಾಗಿ ಮಠವನ್ನು ತಮ್ಮ ಜಪತಪ ಅನುಷ್ಠಾನದ ಮೂಲಕ ಮಹಾಮಠವನ್ನು ಸಮಾಜದ ಅಭ್ಯುದಯಕ್ಕಾಗಿ ಬೆಳೆಸಿದ್ದಾರೆ. ಈಗಿರುವ ಪೀಠಾಧಿಪತಿಗಳೇ 16ನೇವರು. ತಪಸ್ವಿಗಳಾದ ಪರಮಪೂಜ್ಯ ಜಗದ್ಗುರು ವಿರೂಪಾಕ್ಷ ಶಿವಯೋಗಿಗಳು ತ್ರಿಕಾಲ ಪೂಜಾನಿಷ್ಠರು, ಶಾಪಾನುಗ್ರಹ ಶಕ್ತಿ ಸಂಪನ್ನರಾಗಿದ್ದರು. ಮಠದ ಪೂಜ್ಯರು ಮೊಟ್ಟ ಮೊದಲಿಗೆ ವ್ಯಸನ ಮುಕ್ತಿ ಸಮಾಜ ನಿರ್ಮಾಣಕ್ಕಾಗಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಹೀಗೆ 4 ರಾಜ್ಯಗಳ 1700ಕ್ಕೂ ಹೆಚ್ಚು ಹಳ್ಳಿ ಪಟ್ಟಣಗಳಲ್ಲಿ ಸಂಚರಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಚಾರ ಮಾಡಿದ್ದಾರೆ. ಇನ್ನು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ. 50 ಲಕ್ಷಕ್ಕಿಂತ ಹೆಚ್ಚು ಧನ ವಿನಿಯೋಗ ಮಾಡಿ ಶರಣ ಸಾಹಿತ್ಯವನ್ನು ಪ್ರಕಟಿಸಿದ್ದಾರೆ. ಬಸವ ಮಹಾಜೋಳಿಗೆಯಲ್ಲಿ ಹಾಕಿಕೊಂಡ ಲಿಂಗ ದೀಕ್ಷೆಗೈದು ಭಕ್ತರಿಗೆ ಸುಮಾರ್ಗಕ್ಕೆ ಹಚ್ಚಿದ್ದಾರೆ. ಅನಾಥಾಶ್ರಮ ತೆರೆದು ಅನಾಥ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣ ಕೊಡಿಸಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ಈಗ ಪೂಜ್ಯರ ವಯಸ್ಸು 81 ವರ್ಷ. ಮಠಕ್ಕೆ ಸುಸಂಸ್ಕಾರ ಹೊಂದಿರುವ ಉತ್ತರಾಧಿಕಾರಿಯನ್ನ ನೇಮಿಸಿಕೊಂಡಿರುವರು. ಇದೇ ದಿನಾಂಕ ಜನವರಿ 23ರಂದು ಮತ್ತು 25ರವರೆಗೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ರಾಜ್ಯದ ಸದ್ಭಕ್ತರು, ಇಲ್ಲಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಭಾತಂಬ್ರ ಗ್ರಾಮದ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಮತ್ತು ಪೂಜ್ಯರ ಅಧ್ಯಕ್ಷತೆಯಲ್ಲಿ ಜಗದ್ಗುರು ನಿರಂಜನ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಮಾಧ್ಯಮದ ಮುಖಾಂತರ ತಿಳಿಸಿರುತ್ತಾರೆ. ಈ ವೇಳೆ ಪ್ರಮುಖರಾದ ಶಂಕರ್ ಬೋರಾಳೆ, ಸಂಗಮೇಶ್ ಗಾಮ ವಕೀಲರು, ಶ್ರೀಕಾಂತ್ ಬೋರಾಳೆ ವಕೀಲರು, ಮಹದೇವ್ ಬೇಲೂರೆ, ಗುರುಚಂದ್ರಯ್ಯ ಸ್ವಾಮಿ, ಶಾಲಿವನ್ ಖರಾಬೆ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಹೆಚ್ಚಿನ ಮಾಹಿತಿಗಾಗಿ ಜಗದ್ಗುರು ನಿರಂಜನ ಪಟ್ಟಾಭಿಷೇಕ ಮಹೋತ್ಸವ ಸಮಿತಿಗೆ ಸಂಪರ್ಕಿಸಬಹುದು. 9731482548 ಮತ್ತು 8892168787 ಹಾಗೂ 9243996923 ಮತ್ತು 9353962323 ಮೊಬೈಲ್ ನಂಬರ್ಗೆ ಸಂಪರ್ಕಿಸಬಹುದು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಕೃಷಿ ಉಳಿದ್ರೆ ದೇಶ ಉಳಿತದ. ಈ ಉದ್ದೇಶದಿಂದ ಎಲ್ಲರಿಗೆ ಕೃಷಿ ಬಗ್ಗೆ ಹೇಳೋದಾದರೆ ನಾನೇ ಸ್ವತಃ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು
200 ಮಾವಿನ ಸಸಿಗಳನ್ನು ನಟ್ಟು ಹಾಕಿದ್ದೇವೆ. ಅದರ ಜೊತೆಗೆ ನಿಂಬೆ ಗಿಡ 200, ಆಮೇಲೆ ಸೀತಾಫಲ ಒಂದು 500-600 ಗಿಡಗಳನ್ನು ಇಲ್ಲಿ ನಡೆಸಿ ಅದರ ಫಲವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಪೇರ್ಲ ಹಣ್ಣು ಅಂದರೆ ಜಾಂಬುಳಿ ಗಿಡ 1000 ಗಿಡ ಹಾಕಿದ್ದೇವೆ. ಆಮೇಲೆ ಇದರ ಜೊತೆಗೆ ಚಕ್ಕು ಗಿಡ ಇವೆಲ್ಲವನ್ನು ಹಾಕಿ ಅದರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ಸನ್ನು ಇಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇಷ್ಟೇ ಅಲ್ಲದೆ ಆಯುರ್ವೇದಿಕ ಜಡಿಬೂಟಿಗಳನ್ನು ಹಾಕಬೇಕಂತ ತಿಳ್ಕೊಂಡು ಅವನು ಸ್ವಲ್ಪ ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅಂದರೆ ಗುರುಗಳವರು ಬರೇ ಧರ್ಮೋಪದೇಶ ಮಾಡೋದಿಲ್ಲ, ಧರ್ಮೋಪದೇಶ ಜೊತೆಗೆ ಅವರನ್ನು ಕೃಷಿ ಮಾಡ್ತಾ ಇದ್ದಾರೆ, ಕೃಷಿ ಕಾಯಕ ಮಾಡ್ತಾ ಇದ್ದಾರೆ. ಬಸವಣ್ಣವರು ಕಾಯಕ ಮಾಡಬೇಕು ಮತ್ತು ದಾಸೋಹ ಮಾಡಬೇಕು. ಕಾಯಕ ಮಾಡಲಾರ್ದೇ ಬರೀ ದಾಸೋಹ ಮಾಡ್ತೀವಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಈ ಉದ್ದೇಶದಿಂದ ಆ ಕಾಯಕವನ್ನು ನಾವು ಮಾಡ್ತಾ ಸುಮಾರು 52 ವರ್ಷದಿಂದ ಇಲ್ಲಿ ಬಂದು ಈ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಈಗಾಗಲೇ 82 ಈಗ 82 ವಯಸ್ಸು ನನಗೆ ಅಂದಾಗ ವಿಚಾರ ಮಾಡಿದೆ, ನಾನು ನನ್ನ ಜೊತೆಗೆ ಮಠ ಹಾಳಾಗಬಾರ್ದು, ಮಠ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಭಾವದಿಂದ ಉತ್ತರಾಧಿಕಾರಿಗಳನ್ನು ನೇಮಿಸಬೇಕಂತ 2 ವರ್ಷದಿಂದ ವಿಚಾರ ಮಾಡಿ ನಮ್ಮ ಭಕ್ತರ ಜೊತೆಗೆ ಆಲೋಚನೆ ಮಾಡಿ ಅಪಾರ ಮಾಡ್ರಿ ಅಂತಕ್ಕಂಥದ್ದನ್ನು ಭಕ್ತರ ಒಪ್ಪಿಗೆ ಪಡೆದು ಆಮೇಲೆ ಈ ಡಾಕ್ಟರ್ ಗುರುಬಸವ ದೇಶಿಕರನ್ನು ಕರ್ಕೊಂಡು ಬಂದಿದ್ದೇವೆ. ಶಿವಮಂದಿರ ಪರಿಸರದಲ್ಲಿ ಶಿವಮಂದಿರದಲ್ಲಿ ಓದಿರ್ತಕ್ಕಂಥ ಸ್ವಾಮಿಗಳ ಪರಿಸರದಲ್ಲಿ ಅವರ ಜೊತೆಗೆ ಇದ್ದು ಶಿಕ್ಷಣ ಹೊಂದಿದಲ್ಲದೆ ಅವರು ಗದಗ ಜಿಲ್ಲೆ ರೋಣ ತಾಲೂಕು ಅದ್ರಾಗ ನಿಮಗೆಲ್ಲ ಕೊಟ್ಟಿದ್ದೇವೆ, ಅದರ ಪರಿಚಯ ಅದ, ಮತ್ತೂ ನೀವು ಅದ್ರಾಗ ನೋಡ್ಕೊಳ್ಬಹುದು. ಕೃಷ್ಣಾಪುರ ಅಂತ ಇದೆ, ಭಾಳ ಒಳ್ಳೆ ಸಂಸ್ಕಾರವಂತ ಮನೆತನ ಅದು. ಅಂಥ ಮನೆತನದ ಒಬ್ಬ ಸಾಧಕನನ್ನು ತೆಗೆದುಕೊಳ್ಬೇಕಂತ ತಿಳಿದು ಈಗಾಗಲೇ ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥವರಾಗಿದ್ದಾರೆ. BMS MD ಆಗಿದೆ ಇವರಿಗೆ ಈಗಾಗಲೇ ಆಯುರ್ವೇದಿಕ. ಅಂಥವ್ರನ್ನ ನಾನು ಲೈಕ್ ಮಾಡಿದೆ, ನಾನು ವಿಚಾರ ಮಾಡಿದೆ ಆಯುರ್ವೇದಿಕ ಇವತ್ತು ಅತ್ಯಂತ ಅವಶ್ಯಕ. ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ಪಾತ್ರಗ್ರಾಮದ ಭಕ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಮಠದ ವತಿಯಿಂದ ಹಾಗೂ ನನ್ನ ವತಿಯಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.